ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ, ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಇವತ್ತು ದೇವರ ಪೂಜಾ ವಿಧಿವಿಧಾನ ಹೇಗಿರಬೇಕು, ಇವತ್ತಿನ ವಿಶೇಷತೆಯನ್ನು ತಿಳಿಸೋದಾದರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಸಪ್ತಮಿ ತಿಥಿ, ಮೃಗಶಿರ ನಕ್ಷತ್ರ ತುಂಬ ಚೆನ್ನಾಗಿದೆ. ಒಳ್ಳೆಯ ಕಾಲ ಈ ದಿವಸ. ಜೊತೆಗೆ ಶುಕ್ರನ ಪರಿವರ್ತನೆ ಕೂಡ ಇದೆ. ಶುಕ್ರಗ್ರಹ ಉಚ್ಚ ರಾಶಿಯಲ್ಲಿದ್ದಂಥವನು ಈಗ ಸ್ವಲ್ಪ ಜಾರ್ತಾನೆ, ಕುಜಕ್ಷೇತ್ರಕ್ಕೆ ಬರ್ತಾನೆ. ಕುಜಕ್ಷೇತ್ರದಲ್ಲಿ ಶುಕ್ರ ಕುಜನ ಕ್ಷೇತ್ರದಲ್ಲಿ ಸಂಚರಿಸುವಾಗ ಹಲವರ ಮನಸ್ಸುಗಳಲ್ಲಿ ಇಳಿದು ಅವನು ರಾಡಿಗೊಳಿಸಿಬಿಡ್ತಾನೆ, ಭಾವನೆಗಳನ್ನು ಕೆರಳಿಸಿಬಿಡ್ತಾನೆ. ಎಂಥ ಸಂಯಮಿಯೂ ಕೂಡ ಒಂದು ಸಲ ಉಲ್ಲಸಿತನಾಗ್ಬಿಡೋ ಸಾಧ್ಯತೆಯನ್ನು ಸೂಚಿಸ್ತಾನೆ ಶುಕ್ರನಿಂದಾಗಿ. ಶುಕ್ರ ಅವನೊಂಥರ ವೈಬ್ರೆಂಟ್ ಗ್ರಹ. ಮನಸ್ಸನ್ನು ಹೇಗೆ ರಾಡಿಗೊಳಿಸ್ತಾನೆ, ಹೇಗೆ ಒಂದು ಚೌಕಟ್ಟಿನಲ್ಲೇ ಇಟ್ಟು ಸಂತೋಷಪಡಿಸ್ತಾನೆ, ಇದಕ್ಕೆಲ್ಲ ಶುಕ್ರನ ಸಂಚಾರ ಬಹಳ ಮುಖ್ಯವಾಗುತ್ತೆ. ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾಗಲೋ ಸ್ವಕ್ಷೇತ್ರದಲ್ಲಿದ್ದಾಗಲೋ ಅಷ್ಟು ರಾಡಿ ಆಗಲ್ಲ ನಮ್ಮ ಬಯಕೆಗಳು. ನಾವು ಯಾವುದೋ ಆಸೆ ಪಡ್ತೀವಿ, ಯಾವುದೋ ಒಂದು ವಸ್ತ್ರ ಧಾರಣೆ ಮಾಡೋದ್ರಿಂದ, ಒಂದು ಸ್ತ್ರೀಯರಿಗೆ ಒಂದು ತಿಲಕದ ಆ ಧಾರಣೆಯಿಂದ ಹಿಡಿದು ಅವರ ಓಲೆಗಳು, ಅವರ ಅಲಂಕಾರ ಸಾಧನಗಳು, ಒಂದು ಕೂದಲಿನ ಗುಚ್ಛಗಳು, ಹೀಗೆ ಏನೇನೋ ಒಂದು ಚೌಕಟ್ಟಲ್ಲಿದ್ದರೆ ಸರಿ. ಆದರೆ ಚೌಕಟ್ಟನ್ನು ಮೀರಿದ್ರೆ ಅಕ್ಕಪಕ್ಕದವರಿಗೆಲ್ಲ ಕಿರಿಕಿರಿ ಆಗಿ ಶುರುವಾಗುತ್ತಲ್ಲ. ಆ ರೀತಿಯಲ್ಲಿ ಕುಜಕ್ಷೇತ್ರದಲ್ಲಿ ಶುಕ್ರ ಸಂಚರಿಸುವಾಗ ಭಾವನೆಗಳು ಕೆರಳಿ ಹೋಗುತ್ತೆ. ಎಲ್ಲಿದ್ದೀವಿ, ಏನು ಮಾತಾಡ್ತಾ ಇದ್ದೀವಿ, ಯಾರ ಜೊತೆಗಿದ್ದೀವಿ, ಈ ಸಂಯಮ ಇರೋದಿಲ್ಲ. ಸಂಯಮವನ್ನು ದಾಟಿಸಿಬಿಡ್ತಾನೆ. ಅಬ್ಧಿಯೂ ಮರುಮೆ ಕಾಲವಶದಿಂ ಮರ್ಯಾದೆಯಂ ದಾಂಟದೆ ಅಂತ ನಾಗಚಂದ್ರ ಹೇಳ್ತಾನಲ್ಲ. ಎಂತಹ ಸಮುದ್ರವೂ ಕೂಡ ಗಂಭೀರವಾದ ಸಮುದ್ರ ಅಂತ ಹೇಳೋದಲ್ವಾ, ಅದೂ ಕೂಡ ಪೌರ್ಣಮಿ ಬಂದಾಗ ಅಬ್ಧಿಯೂ ಮರುಮೆ, ಅಂತಹ ವಿಶಾಲವಾದ ಸಮುದ್ರವೂ ಒಂದು ಸಲ ದಾಟೋದಿಲ್ಲೇ ತನ್ನ ಎಲ್ಲೆಯನ್ನು ಅನ್ನೋ ಹಾಗೆ ಶುಕ್ರ ಮನಸ್ಸಿನಲ್ಲಿ ಇಳಿದು ಅಲ್ಲ ಧುಮುಕಿ ಭಾವನೆಗಳನ್ನು ಚೆಲ್ಲಿಬಿಡ್ತಾನೆ. ಹೀಗಾಗುತ್ತೆ, ಭಾವನೆಗಳು ಉಕ್ಕಬಹುದು. ಹೀಗಾಗಿ ಯಾವ್ಯಾವ ರಾಶಿಗಳಿಗೆ ಅಂಥದ್ದೊಂದು ಸಾಧ್ಯತೆ ಇದೆ, ಎಲ್ಲಿ ಏನು ಎಡವಟ್ಟು ಮಾಡ್ಕೊಳ್ತೀರಾ, ಯಾರು ಯಾವ್ಯಾವ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ಒದ್ದಾಡ್ತೀರಾ, ಈ ರೀತಿಯ ಫಲಗಳನ್ನು ನಾವು ಆನಂತರದಲ್ಲಿ ಗಮನಿಸೋಣ. ಅಂತೂ ಈ ಶುಕ್ರನ ಈ ಕುಜಕ್ಷೇತ್ರ ಸಂಚಾರದಲ್ಲಿ ನಾವು ಹೇಗೆ ಮನಸ್ಸಿನ ಕಂಟ್ರೋಲ್ ಬೇಕಾಗುತ್ತೆ. ತುಂಬ ಚೌಕಟ್ಟಿಗೆ ಕದ ಹಾಕೋದು ಹೇಗೆ, ಮನಸ್ಸಿಗೆ ಬೀಗ ಹಾಕೋಕ್ಕೆ ಸಾಧ್ಯವಿದೆ. ಹೇಗೆ ಅಂತಂದರೆ ಯೋಗ, ಪ್ರಾಣಾಯಾಮ, ಚಿತ್ತವೃತ್ತಿ ನಿರೋಧ. ಅದು ಚಿತ್ತದ ಲಹರಿ, ಅದು ವೃತ್ತಿ ಏನಪ್ಪ ಅಂದರೆ ಲಹರಿಯಾಗಿ ಹರಿದು ಹೋಗೋದು. ಮನಸ್ಸು ಲಹರಿ ಹಾಗೆ ಹೋಗುತ್ತೆ, ಆದರೆ ಅದನ್ನು ನಿರೋಧ, ಅದನ್ನು ನಿಲ್ಲಿಸೋದು ಯಾವುದರಿಂದ ಸಾಧ್ಯವಾಗುತ್ತಪ್ಪ? ಪ್ರಾಣಾಯಾಮದಿಂದ ಸಾಧ್ಯವಾಗುತ್ತೆ. ಹೀಗಾಗಿ ಧ್ಯಾನ ಪ್ರಾಣಾಯಾಮ, ಧ್ಯಾನ ಪ್ರಾಣಾಯಾಮ, ಧ್ಯಾನ ಪ್ರಾಣಾಯಾಮ ಇವುಗಳು ಸ್ವಲ್ಪ ಕಾಲ ನಿರಂತರವಾಗಿ ನಾವು ಅನುಸಂಧಾನ ಮಾಡಬೇಕು. ಧ್ಯಾನ ಮಾಡಬೇಕು. 20 ನಿಮಿಷಗಳ ಕಾಲ ನೀವು ಒಂದು ಕಡೆ ಕೂತು ಮನಸ್ಸು ಹರಿದು ಹೋಗದ ಹಾಗೆ, ಹೊರಗಡೆಗೆ ಚೆಲ್ಲದ ಹಾಗೆ ಕಾಪಾಡಿಕೊಳ್ಳೋಕ್ಕೆ ಅದು ಸಹಾಯ ಆಗುತ್ತೆ. ಇದಕ್ಕೆ ಯಾವುದಾದ್ರು ಒಬ್ಬ ಗುರುವನ್ನು ಆರಿಸಿದ್ರೆ ಬಹಳ ಒಳ್ಳೆಯದು. ಇಲ್ಲೆಲ್ಲ ಸ್ವಯಂ ಪ್ರಭೆ ಅಥವಾ ಸ್ವಂತ ಆಚರಣೆಗಳು ಅಷ್ಟು ಉಪಯೋಗಕ್ಕೆ ಬರೋದಿಲ್ಲ. ಗುರು ಮಾರ್ಗದರ್ಶನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಮನಸ್ಸಿನ ಹಿಡಿತಕ್ಕೆ ಮತ್ತೊಬ್ಬರ ಸಹಾಯ, ಗುರು ಸಹಾಯ, ಮತ್ತೊಬ್ಬರ ಸಹಾಯ ಅಲ್ಲ, ಗುರುವಿನ ಸಹಾಯ ಬೇಕಾಗುತ್ತೆ. ಹೀಗಾಗಿ ಗುರುಮುಖೇನ, ಗುರು ಮಾರ್ಗದರ್ಶನದಲ್ಲಿ ಇದನ್ನು ಪ್ರಾಕ್ಟೀಸ್ ಅಂದರೆ
ಈ ಕಾರ್ಯವನ್ನು ಚೆನ್ನಾಗಿ ಕೌಶಲ್ಯಪೂರ್ಣವಾಗಿ ನೀವು ಪ್ರಯತ್ನ ಮಾಡಿ, ಅನುಕೂಲ ಆಗುತ್ತೆ. ಆತಂಕ ಬೇಡ. ಹಾಗಲ್ಲಪ್ಪ ನನಗೆ ಅದಕ್ಕೆಲ್ಲ ಕಷ್ಟ ಆಗ್ತಾಯಿದೆ, ಹೋಗೋಕ್ಕಾಗ್ತಾಯಿಲ್ಲ, ಮನೆಯಿಂದ ಎದ್ದು ಹೋಗೋದು ಕಷ್ಟ, ಹೀಗಿದ್ದವರು ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಭಾವನೆಗಳನ್ನು, ಅದು ವಿಚಿತ್ರ ಭಾವನೆಗಳನ್ನು ಸುಟ್ಟಾಕ್ತಕ್ಕಂಥವನು ಒಬ್ಬ ಪರಮೇಶ್ವರ. ಅವನು ಕಾಮನನ್ನೇ ಸುಟ್ಟು ಬಿಟ್ಟಂಥವನು. ಹೀಗಾಗಿ ಈಶ್ವರನ ಆರಾಧನೆ ಮಾಡಿಕೊಳ್ಳಿ, ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಅದರಿಂದ ತುಂಬ ಸಹಾಯ ಆಗ್ತದೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಮನಸ್ಸು ಅನ್ನುವ ಅಬ್ದಿಯೊಳಗೆ ಶುಕ್ರ ಧುಮುಕಿದಾಗ ಯಾವ ರೀತಿ ಅಲೆಗಳು ಏಳುತ್ತೋ ಅದೇ ರೀತಿಯಾಗಿ ಕೂಡ ನಮ್ಮ ಭಾವನೆಗಳು ಕೂಡ ಧುಮುಕ್ತವೆ. ಅದನ್ನು ತಡೆಗಟ್ಟಬೇಕು ಅಂದರೆ ಯೋಗವನ್ನು ಮಾಡಬೇಕು, ಶಿವನನ್ನು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ತುಮಕೂರಿನಿಂದ ತೇಜಸ್ ಅವರು ಕಳಿಸಿದ್ದಾರೆ. ತೇಜಸ್ ಅವರ ಜನ್ಮ ದಿನಾಂಕ 28/3/1997. ಹುಟ್ಟಿದ ಸಮಯ ಬೆಳಗ್ಗೆ 7:50. ಸರ್ಕಾರಿ ಕೆಲಸ ಜೊತೆಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತೇಜಸ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ ಅಲ್ವಾ, ಜೊತೆಗೆ ಮದುವೆ ಬಗ್ಗೆನೂ ಕೇಳಿದ್ದಾರೆ. ನೋಡೋಣ. ನೋಡಿ, ಈ ಜಾತಕವನ್ನು ಗಮನಿಸಿದ್ರೆ ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ. ರವಿ, ಶುಕ್ರ, ಬುಧ, ಕೇತು ಇಷ್ಟು ಗ್ರಹಗಳು ವ್ಯಯದಲ್ಲಿದ್ದಾವೆ. ಯದ್ಭಾವನಾಥೋ ರಿಪುರಂದ್ರ ರಿಫ್ಪೆ ತದ್ಭಾವನಾಶಂ ಅಂತ. ಯಾವ ಭಾವಾಧಿಪತಿ ಬಗ್ಗೆ ಯೋಚನೆ ಮಾಡ್ತೀವೋ ಅವನು ವ್ಯಯದಲ್ಲಿದ್ದರೆ ಆ ಭಾವ ನಷ್ಟವಾಗುತ್ತೆ ಅಂತ. ಹೀಗಾಗಿ ಕೆಲಸಕ್ಕೆ ನೀವು ಕೇಳಿದಿರಿ ಪಾಪ, ಸರ್ಕಾರಿ ನೌಕರಿಯು ಮತ್ತೊಂದು, ಅದಕ್ಕೆ ಅವಕಾಶ ಕಡಿಮೆ ಇದೆ. ಮತ್ತು ಭಾಗ್ಯಾಧಿಪತಿ, ಅದೃಷ್ಟದ ಅಧಿಪತಿ ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ. ನೀಚನಾಗಿದ್ದಾನೆ ಅಂದರೆ ಬಲಹೀನಾಗಿದ್ದಾನೆ ಅಂತ ಅರ್ಥ. ನಿಮ್ಮ ಜಾತಕದಲ್ಲಿ ಹಾಗಿದ್ದರೆ ಏನಪ್ಪ ಬಲ, ಯಾವುದಾದ್ರು ಒಂದು ಗ್ರಹದಾದರೂ ಬಲ ಇರಬೇಕಲ್ಲ, ಅದು ಚಂದ್ರ. ಸಾಕಾಗುತ್ತೆ. ಮನೋಬಲ ಇದ್ದರೆ ಏನೂ ಸಾಧಿಸ್ತಾನೆ ವ್ಯಕ್ತಿ. ಹೀಗಾಗಿ ನೀವು ಕಂಗಾಲಾಗಬೇಡಿ. ವಸ್ತುತಃ ಜ್ಯೋತಿಷದಲ್ಲಿ ಯಾವುದು ಇಲ್ಲವೋ ಅದನ್ನು ಡಂಗೂರ ಬಾರಿಸಿ ಹೇಳೋದಲ್ಲ, ಯಾವುದು ಬಲ ಇದೆ ಅದನ್ನು ಹೆಚ್ಚಾಗಿ ಹೇಳಬೇಕು. ಅದು ಮನುಷ್ಯನ ಭಾವನೆಗಳು ಮನಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ, ಅದು ವೃಕ್ಷವಾಗುತ್ತೆ, ಅದರಿಂದ ಫಲ. ಹೀಗಾಗಿ ನಿಮಗೆ ಸಾಕಾಗುತ್ತೆ. ಒಂದು ಗ್ರಹ ಚೆನ್ನಾಗಿದ್ದುಬಿಟ್ರೆ ಮನುಷ್ಯ ದಡವನ್ನು ಸೇರ್ತಾನೆ. ಹೀಗಾಗಿ ಚಂದ್ರ ತುಂಬ ಚೆನ್ನಾಗಿದ್ದ ನಿಮ್ಮ ಜಾತಕ, ಅದು ಅನುಗ್ರಹ. ಹೀಗಾಗಿ ತಾವು ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅಂದರೆ ಕೃಷಿ, ಹಾಲು, ಹೈನುಗಾರಿಕೆ ತುಂಬ ಚೆನ್ನಾಗಾಗುತ್ತೆ. ವಸ್ತ್ರ, ಹೂವಿನ ವ್ಯಾಪಾರ, ಇಂಥ ಕ್ಷೇತ್ರಗಳು, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೋರ್ಸನ್ನು ನೀವು ಮಾಡ್ಕೋಬಹುದು. ಈಗೇನು ಅಲಂಕಾರ ಸಾಧನ ಅನ್ನೋದು ಚಂದ್ರನಿಗೆ ಸಂಬಂಧಿಸಿ ತೊಂದರೆ ಇಲ್ಲ. ಆ ಕ್ಷೇತ್ರಗಳಲ್ಲಿ ತುಂಬ ಬೆಳೀಲಿಕ್ಕೆ ಅವಕಾಶ ಇದೆ. ಕೃಷಿ ಅಂತೂ ನರ್ಸರಿ ಇತ್ಯಾದಿಗಳು, ಹೋಮ್ ಗಾರ್ಡನಿಂಗು, ಮತ್ತೊಂದು ಮಗದೊಂದು ಲಾನು ಇತ್ಯಾದಿ ಏನೇನೋ ಇದೆ. ಅವುಗಳಿಗೆಲ್ಲ ಚಂದ್ರನೇ ಅಧಿಪತಿ. ಹೀಗಾಗಿ ಆ ಸಂಬಂಧಿ ತಾವೇನಾದರೂ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಾಡಿ, ನಿಮಗೆ ಸಾಧನೆ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಳವಳ್ಳಿಯಿಂದ ತನ್ಮಯ್ ಅವರು ಕಳಿಸಿದ್ದಾರೆ. ತನ್ಮಯ್ ಅವರ ಜನ್ಮ ದಿನಾಂಕ 30/10/2008. ಹುಟ್ಟಿದ ಸಮಯ ಬೆಳಗ್ಗೆ 6:30. ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತನ್ಮಯ್ ಅವರ ಪ್ರಶ್ನೆ ಮುಂದಿನ ಬದುಕು ಹೇಗಿದೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯದಲ್ಲಿ ಶುಕ್ರನಿದ್ದಾನೆ, ತುಂಬ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಕೇತು ಇದ್ದಾನೆ, ಕರ್ಮಾಧಿಪತಿ ಬಲಹೀನನಾಗಿದ್ದಾನೆ. ಇಲ್ಲಿ ನಿಮ್ಮ ಜಾತಕದಲ್ಲಿ ಶುಕ್ರನ ಬಲ ಚೆನ್ನಾಗಿದೆ. ಶನಿ ದಶೆಯಲ್ಲಿ ಈಗ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ ನಡೀತಾ ಇದೆ. ನೀವು ನಿರಂತರವಾಗಿ ಪಾರ್ವತಿ ಪರಮೇಶ್ವರರು ಪ್ರಾರ್ಥನೆ ನಿರಂತರವಾಗಿ ಮಾಡಬೇಕು. ಇದು ನಿಮಗೆ ಎಲ್ಲ ರೀತಿಯ ಅನುಕೂಲ ಉಂಟಾಗುತ್ತೆ. ಹೀಗಾಗಿ ತಪ್ಪದೆ ಪ್ರತಿ ಸೋಮವಾರ ಶಿವಶಕ್ತಿಯರು, ಪಾರ್ವತಿ ಪರಮೇಶ್ವರರು, ಅದು ಅರ್ಧನಾರೀಶ್ವರವಾದರೂ ಸರಿ, ಶಿವನ ದೇವಸ್ಥಾನ ಇದೆಯಪ್ಪ ಅಲ್ಲೇ ಅಮ್ಮನವ್ರ ದೇವಸ್ಥಾನ ಇದೆ ಅಂದರೂ ಸರಿ, ಅಂತೂ ಅಲ್ಲಿ ಹೋಗಿ ಒಂದು ಅಮ್ಮನವ್ರ ಅಷ್ಟೋತ್ತರ, ಇನ್ನೊಂದು ಶಿವ ಅಷ್ಟೋತ್ತರ, ಇವೆರಡನ್ನು ಹೇಳಿಕೊಂಡು ಅಥವಾ ಅಲ್ಲಿ ಅಷ್ಟೋತ್ತರ ಸೇವೆ ಮಾಡಿಸಿ ಬನ್ನಿ. ಇದು ನಿರಂತರವಾಗಿ ಮಾಡಿ, ಇದರಿಂದ ನಿಮಗೆ ತುಂಬ ಉಪಕಾರ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಕುಮಾರ್ ಅವರು ಕಳಿಸಿದ್ದಾರೆ. ಕುಮಾರ್ ಅವರ ಜನ್ಮ ದಿನಾಂಕ 3/11/1987. ಹುಟ್ಟಿದ ಸಮಯ ಸಂಜೆ 7:13. ಸ್ವಂತ ಮನೆ ಕಟ್ಟಬೇಕಂತ ಅಂದ್ಕೊಂಡಿದ್ದೀವಿ, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕುಮಾರ್ ಅವರ ಪ್ರಶ್ನೆ, ಸ್ವಂತ ಮನೆ ಯಾವಾಗ ಆಗುತ್ತೆ ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ. ಲಗ್ನದಿಂದ ಚತುರ್ಥಾಧಿಪತಿ, 4ನೇ ಮನೆ ಅಧಿಪತಿ ಚೆನ್ನಾಗಿದ್ದರೆ ಮನೆಗೆ ಯಾವುದೇ ತಂಟೆ ತಕರಾರು ಇಲ್ಲದೆ, ಸಾಲವಾಗಿದ್ದರೂ ಸಾಲದ ಹೊರೆ ಅಂತ ಅನ್ನಿಸ್ಕೊಳ್ಳದೆ ಮನೆಗಳು ಕಟ್ಬಿಡ್ತಾರೆ ಕೆಲವರು.
ಯೋಗ ಇರಬೇಕು. ಅದು ಭೂಮಿ ಋಣ ಅಂತ ಕರೀತಾರೆ. ಅದು ನಿಮಗೆ ರವಿ ಬಲಹೀನನಾಗಿದ್ದಾನೆ, ನೀಚ ಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ಬುಧನ ಕಾಲ ಕಳೆದು ಹೋಗಿ ಈಗ ಕೇತು ಪ್ರಾರಂಭವಾಗಿದೆ. ಹೀಗಾಗಿ ಇದು ಶುಕ್ರಾದಿತ್ಯ ಸಂಧಿಶಾಂತಿ ಕಾಲದ ಸಮಯ. ಹೀಗಾಗಿ ನೀವು ಈಗ ಸಂಧಿಶಾಂತಿ ಮಾಡಿಸ್ಬೇಕು ತುರ್ತಾಗಿ. ಶುಕ್ರಾದಿತ್ಯ ಸಂಧಿಶಾಂತಿ ದಯವಿಟ್ಟು ಮಾಡಿಸಿ. ನಿಮಗೆ ಮನೆಗೆ ಅವಕಾಶ 2027 ಮೇ ನಂತರ ಮನೆಗೆ ಪ್ರಯತ್ನ ಮಾಡಬಹುದು. ಆವಾಗ ರವಿ ದಶೆ ಶುರುವಾಗುತ್ತೆ. ನವಾಂಶದಲ್ಲಿ ರವಿ ಸ್ವಲ್ಪ ಗುರು ಅಂಶ ತೆಗೆದುಕೊಂಡಿರೋದು, ಮೀನಾಂಶ ತುಂಬ ಒಳ್ಳೆಯದು. ಹೀಗಾಗಿ ಅಲ್ಲಿಂದ ಸ್ವಲ್ಪ ಮಟ್ಟಿಗೆ ಸಹಾಯವಾಗ್ತಾ ಹೋಗುತ್ತೆ. ಹೀಗಾಗಿ ಮುಂದಿನ ಮೇ ಅಲ್ಲಿಂದ ಮುಂದೆ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಚರಣ್ ಅವರು ಕಳಿಸಿದ್ದಾರೆ. ಚರಣ್ ಅವರ ಜನ್ಮ ದಿನಾಂಕ 28/3/1988. ಹುಟ್ಟಿದ ಸಮಯ ಸಂಜೆ 5 ಗಂಟೆ. ಆರೋಗ್ಯ ಸಮಸ್ಯೆ ಇದೆ, ಆದರೆ ರಿಪೋರ್ಟ್ನಲ್ಲಿ ಎಲ್ಲ ನಾರ್ಮಲ್ ಇದೆ. ಆದರೂ ಕೈಕಾಲು ನೋವಿದೆ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚರಣ್ ಅವ್ರ ಪ್ರಶ್ನೆ ಆರೋಗ್ಯ ವ್ಯತ್ಯಾಸ ಆಗಿದೆ ಪಾಪ ಅಂತ. ಏನು ಸ್ಕ್ಯಾನ್ ಮಾಡಿಸಿದ್ರು ಅದು ನಾರ್ಮಲ್ ಬರ್ತಾ ಇದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ಹಾಗೆ ಕೆಲವೊಮ್ಮೆ ಗ್ರಹಚಾರವಿದ್ದಾಗ ಅದು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಏನು ಪೂರ್ವಜನ್ಮ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧತೆ ಅಂತ. ವ್ಯಾಧಿ ರೂಪದಲ್ಲಿ ಅದು ಬಾಧಿಸುತ್ತೆ ಪೂರ್ವಜನ್ಮವು ಅಂತ. ಇದನ್ನು ಯಾವ ಸ್ಕ್ಯಾನ್ ಮಾಡಿ ನೋಡೋಣ ನಾವು? ಹೊರಗಡೆ ದೇಹಕ್ಕಾದ ಇದು ತೊಂದರೆಯನ್ನು ಸ್ಕ್ಯಾನ್ ಮಾಡಿ ಉಪಕರಣಗಳೆಲ್ಲ ಕಂಡುಹಿಡಿದು ಬಿಡ್ತಾವೆ. ಓ, ಇಂಥ ಕಡೆ ಮೂಳೆ ಸಮಸ್ಯೆ ಆಗಿದೆ, ಅಥವಾ ಇನ್ನೇನೋ ಮಾಂಸದಲ್ಲಿ ಇಂಥೇನೋ ದುರ್ಮಾಂಸ ಬೆಳೆದಿದೆ, ಇನ್ನೇನೋ ಹೀಗೆ. ಆ ಉಪಕರಣಗಳು ಈ ಪ್ರಾಚೀನ ಕರ್ಮಕ್ಕೆ ಯಾವ ಉಪಕರಣ ಇಟ್ಕೊಳ್ಳೋದು ಇಲ್ಲ. ಅಂಥದ್ದನ್ನು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡಿಲ್ಲ. ಹೇಗಪ್ಪ ಕಂಡುಕೊಳ್ಳೋದು? ಪ್ರಾಚೀನ ಕರ್ಮ ಸವೆಲಿಕ್ಕಿರ್ತಕ್ಕಂಥ ಏಕೈಕ ಸಾಧನ ಅಂತಂದರೆ ಭಗವದ್ ಆರಾಧನೆಯೇ, ಅದೇ ಔಷಧಿ. ಹೀಗಾಗಿ ಇವುಗಳನ್ನ ನಾವು ಹೊರಗೆ ಬರಬೇಕಾಗಿದ್ದರೆ ಮೃತ್ಯುಂಜಯನ ಆರಾಧನೆಯನ್ನು ಮಾಡಬೇಕು ಅಂತ ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಮೃತ್ಯುಂಜಯ ಮಂತ್ರವನ್ನು ಹೇಳಿಕೊಂಡ್ರೆ ಎಂಥದ್ದು ಕೂಡ ನಮಗೆ ಬಿಡಿಸ್ಕೊಂಡು, ಅಂದರೆ ನಮಗೆ ಅಂಟಿರ್ತಕ್ಕಂಥದ್ದು ಪ್ರಾಚೀನ ಕರ್ಮವೇ ಆಗಿದ್ದರೆ ಅದರಿಂದಲೇ ಬಾಧೆ ಬರೋದು. ಆರೋಗ್ಯದಲ್ಲಿ ವ್ಯತ್ಯಾಸ ಏನಿದೆ, ಏನೂ ಇಲ್ಲ ಸ್ಕ್ಯಾನ್ ನೋಡಿದ್ರೆ, ಮತ್ತು ಕಾಲು ನೋವು ಇದೇ ಇದೆ, ಇದು ಕರ್ಮ. ಹೀಗಾಗಿ ಇದನ್ನು ಬಿಡಿಸ್ಕೊಳ್ಳೋದು ಹೇಗಪ್ಪ ಅಂದರೆ ಮೃತ್ಯುಂಜಯನ ಆರಾಧನೆ. ಮೃತ್ಯುಂಜಯ ಮಂತ್ರನ ಪ್ರತಿ ದಿವಸ 1008 ಬಾರಿ ಹೇಳಿ, ಶ್ರದ್ಧೆಯಿಂದ ಒಂದು ಕಡೆ ಕೂತು, ನೀವು ಒಂದು ಚಾಪೆಯನ್ನು ಹಾಸ್ಕೊಂಡು ಅಥವಾ ಒಂದು ಮಣೆ ಹಾಸಿ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂತ್ಕೊಂಡು, ಇನ್ನೊಬ್ಬರು ಡಿಸ್ಟರ್ಬ್ ಮಾಡಬಾರ್ದು. ಮುಖ್ಯವಾಗಿ ನಿಮ್ಮ ಮನಸ್ಸಿನ ಆಲೋಚನೆಗಳು ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಹೀಗೆ ನಿರಂತರವಾಗಿ ಪರಶಿವನನ್ನೇ ಮನಸ್ಸಿನಲ್ಲಿ, ಅವನು ಔಷಧಿಗಳ ಈಶ್ವರ, ಅವನಿಗೆ ಪರಮೇಶ್ವರನೇ ಔಷಧಿಗಳ ಒಡೆಯ. ಹೀಗಾಗಿ ಚಂದ್ರನಿಗೆ ಅಷ್ಟೇ ಅಲ್ಲದೆ ಎಲ್ಲ ಗಿಡಮೂಲಿಕೆಗಳಿಗೆ ಔಷಧಿ ತುಂಬತಕ್ಕಂಥವನೇ ಪರಮೇಶ್ವರನಾಗಿದ್ದಾನೆ. ಹೀಗಾಗಿ ಅಂಥವನನ್ನು ನೀವು ಆರಾಧನೆ ಮಾಡೋದ್ರಿಂದ ಇವೆಲ್ಲ ಯಾವ ಮಹಾ ರೋಗಗಳು ಹೇಳಿ ಈಶ್ವರನ ಮುಂದೆ. ಹೀಗಾಗಿ ಮೃತ್ಯುಂಜಯ ಮಂತ್ರವನ್ನು ಹೇಳಿಕೊಳ್ಳಿ, ಪರಮೇಶ್ವರ ನಿಮ್ಮನ್ನು ಕೃಪೆ ಮಾಡ್ತಾನೆ, ಇದೆಲ್ಲ ಅಳಿಸಿ ಹೋಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಇವತ್ತು ಶುಕ್ರ ಮೀನರಾಶಿಯಿಂದ ಮೇಷರಾಶಿಗೆ ಪರಿವರ್ತನೆಯಾಗಿದ್ದಾನೆ. ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡೋಣ ಶಾಸ್ತ್ರಿಗಳೇ. ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲವನ್ನು ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಅಲ್ಲಿ ಗುರುಚಂದ್ರರ ಯುತಿ ಜೊತೆಗೆ ಮಾಂದಿಯೂ ಉದಯ ಆಗಿದೆ. ಅಲ್ಲೇ ಇನ್ನು ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ ಕುಜ, ಬುಧ ಹಾಗೂ ರಾಹುವನ್ನು ಕಾಣ್ತಾ ಇದ್ದೀವಿ. ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಅಲ್ಲಿ ರವಿ, ಶನಿ ಹಾಗೂ ಶುಕ್ರರಿದ್ದಾರೆ. ಶುಕ್ರನ ಪರಿವರ್ತನೆ ಇದೆ ಈ ದಿವಸ. ಶುಕ್ರ ಅನಂತರದಲ್ಲಿ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರೆಗೆ ದಿವಸ ನೋಡಿ, ಶುಕ್ರ ಧನಾಧಿಪತಿ ಜನ್ಮಕ್ಕೆ ಬರ್ತಾನೆ. ಹೀಗಾಗಿ ಧನ ಸಮೃದ್ಧಿ, ಈ ಸಹಕಾರದಿಂದ, ಅನ್ಯೋನ್ಯ ಸಹಕಾರದಿಂದ ನಿಮ್ಮ ಮಿತ್ರರು, ಬಂಧುಗಳು ಇವರಿಂದ ವ್ಯಾಪಾರಗಳು ಮಾಡ್ತಾಯಿದ್ದರೆ ತುಂಬ ಚೆನ್ನಾಗಿರ್ತದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸಂಗಾತಿ, ನಿಮ್ಮ ಸ್ನೇಹಿತರು ಇವ್ರ ಜೊತೆಗೆ ವ್ಯವಹಾರ ಇದ್ದರೂ ತುಂಬ ಚೆನ್ನಾಗಿರುತ್ತದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಹೂವಿನ ವ್ಯಾಪಾರಿಗಳಿಗೆ, ಹಾಲು ಹೈನು ಕ್ಷೇತ್ರದಲ್ಲಿರೋರಿಗೆ ವಸ್ತ್ರಾಭರಣ, ವಸ್ತ್ರಾಲಂಕಾರ, ಡಿಸೈನಿಂಗು ಮತ್ತು ಅಲಂಕಾರ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಒಳ್ಳೆಯ ವ್ಯಾಪಾರ, ಧನಲಾಭವನ್ನು ಕಾಣಬಹುದು. ಧನಾಧಿಪತಿ ಜನ್ಮಕ್ಕೆ ಬಂದರೆ ಧನ ಸಮೃದ್ಧಿ ಅಂತ. ಹೀಗಾಗಿ ಮೇಷರಾಶಿಯವರಿಗೆ ಶುಕ್ರ ಹಣವಂತ ಕೊಡ್ತಾನೆ, ಸಂಶಯ ಇಲ್ಲ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಕಾಣ್ತೀರ. ಧೈರ್ಯ, ಸಾಹಸ, ಉತ್ಸಾಹ ಎಲ್ಲ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತೆ ಆರಾಧನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ವ್ಯಯದಲ್ಲಿ ಸಂಚರಿಸ್ತಾನೆ ಶುಕ್ರ.
ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಅತಿಯಾದ ವ್ಯಯ ನಿಮ್ಮ ಸಂಗಾತಿಗೋ ಅಥವಾ ಯಾರು ಇಷ್ಟಪಡ್ತೀರೋ ಅಂಥವರಿಗಾಗಿ ಅತಿಯಾಗಿ ಖರ್ಚು ಮಾಡ್ಕೊಂಡು ಕೊನೆಗೆ ಸೋತು ಹೋಗ್ತೀರ, ಕುತ್ಕೋತೀರ. ಹೀಗಾಗೋ ಸಾಧ್ಯತೆ ಇದೆ, ಹುಷಾರು, ಗಮನ ಇರಲಿ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಇದೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಅಂತೂ ಮನೆಯಲ್ಲಿ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಸುಗ್ರಾಸ ಭೋಜನ, ಮನಸ್ಸಿಗೆ ಹಿತವಾದ ವಾತಾವರಣ, ಹೀಗೆಲ್ಲ ತುಂಬ ಚೆನ್ನಾಗಿದೆ. ಸಣ್ಣ ತೊಡಕಾಗಬಹುದು ಊಟದಲ್ಲಿ, ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಶುಕ್ರ ಲಾಭಕ್ಕೆ ಬಂದರೆ ಹೆಚ್ಚಿನ ಲಾಭ ಅಂತ. ಹೀಗಾಗಿ ವಸ್ತ್ರ ವ್ಯಾಪಾರಿಗಳಿಗೆ, ಆಭರಣ ಅಲಂಕಾರ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಬುದ್ಧಿ ಚುರುಕಾಗುತ್ತೆ. ಈ ಕಲೆ ಕ್ಷೇತ್ರಗಳು ಅಂತ ಯಾವುದು ಆರ್ಟ್ ರಿಲೇಟೆಡ್ ಫೀಲ್ಡ್ಸ್ ಇದೆಯಲ್ಲ, ಅಲ್ಲೆಲ್ಲ ತುಂಬ ಸ್ಟಡೀಸ್ ಚೆನ್ನಾಗಿರುತ್ತೆ, ಹೆಚ್ಚಿನ ಅನುಕೂಲ ಉಂಟಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ನಿಮಗೆ ಈ ದಿವಸ ಧನ ಸಮೃದ್ಧಿ, ಹಣಕಾಸಿನ ಅನುಕೂಲ ಇತ್ಯಾದಿ ಕಾಣ್ತೀರ, ಸಂಶಯ ಇಲ್ಲ. ಈ ದಿವಸ ಕೆಲಸ ಕಾರ್ಯಗಳಲ್ಲೂ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣ್ತೀರ. ಈ ದಿವಸ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಇರಲಿ. ಸ್ತ್ರೀ ಪುರುಷರ ನಡುವೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಭಾವನೆಗಳು ಬೇರೆ ಬೇರೆ ರೀತಿಯಲ್ಲಿ ಅರ್ಥವಾಗಿಬಿಡುತ್ತೆ. ಅವ್ರು ಹೇಳಿದ್ದು ಒಂಥರ, ನೀವು ಕೇಳಿಸ್ಕೊಂಡಿದ್ದು ಒಂಥರ, ತನ್ಮೂಲಕ ವ್ಯತಿರಿಕ್ತ ಪರಿಣಾಮಗಳಾಗಬಹುದು. ಹೀಗಾಗಿ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಇರಲಿ ಸ್ತ್ರೀ ಪುರುಷರು. ಇನ್ನು ಉಳಿದ ಹಾಗೆ ವಸ್ತ್ರ ಅಲಂಕಾರ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ, ಲಾಭ ಅಂತೂ ಇದೆ. ಕೆಲಸ ಚೆನ್ನಾಗಿ ಮಾಡ್ತೀರಾ. ಸೆಟ್ ಡಿಸೈನ್ಸು ಮತ್ತೊಂದು ಇರ್ತವಲ್ಲ, ಹೀಗೆ ಯಾವುದೋ ಒಂದು ಸಭೆಗಳಲ್ಲಿ ಆಗ್ತಕ್ಕಂತಹ ಮತ್ತು ವಿವಾಹ ಉತ್ಸವಾದಿಗಳಲ್ಲಿ ಏನು ಅಲಂಕಾರ ಡಿಸೈನ್ ಮಾಡ್ತಾರೋ, ಸ್ಟೇಜ್ ಡೆಕೋರೇಷನ್ ಅಂತೀವಲ್ಲ, ಆ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಕೆಲಸವೂ ಹಾಗೆ ಇದೆ, ನೈಪುಣ್ಯವೂ ಇದೆ, ಧನಲಾಭವೂ ಬರುತ್ತೆ, ಚೆನ್ನಾಗಿದೆ. ವಾಹನ ಯೋಗಗಳು, ವಾಹನ ಲಾಭಗಳು, ಚಾಲಕರಿಗೆ ಹೆಚ್ಚಿನ ಅನುಕೂಲ, ಒಳ್ಳೆ ಟಿಪ್ಸ್ ಬರ್ತಕ್ಕಂಥದ್ದು ಚಾಲಕರಿಗೆ, ಆ ರೀತಿಯ ಲಾಭ ಚೆನ್ನಾಗಿದೆ. ಇವರೇ ಭೂ ವ್ಯವಹಾರಗಳಲ್ಲಿ ಲಾಭ ಇತ್ಯಾದಿ ಕಾಣ್ತೀರ. ಈ ದಿವಸ ಸ್ವಲ್ಪ ವ್ಯಯವೂ ಇದೆ, ಸ್ವಲ್ಪ ಅಲೆದಾಟವೂ ಇದೆ. ಪ್ರಾರ್ಥನೆಗೆ ಅಮ್ಮನವರು ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಬಹಳ ಲಾಭದಾಯಕ ದಿನ. ಹಾಲು ಹೈನು ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವ್ರಿಗೆ, ಸ್ವೀಟ್ ಸ್ಟಾಲ್ಸು, ಜ್ಯೂಸ್ ಸೆಂಟರ್ಗಳಿಗೆ ತುಂಬ ಚೆನ್ನಾಗಿದೆ. ಇನ್ನು ಸಂಗಾತಿಯಲ್ಲಿ ಸಾಮರಸ್ಯ ಇತ್ಯಾದಿ ಕಾಣಬಹುದು. ಈ ದಿವಸ ವೃತ್ತಿಯಲ್ಲಿ ಅನುಕೂಲ, ಸುಕೃತ, ಶುಭ ಕಾರ್ಯಗಳು, ಶುಭ ಸಮಾರಂಭ ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಅವುಗಳಿಗೇನೋ ತಯಾರಿ ಮಾಡಿಕೊಡ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿವಸ ಶುಕ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ, ಧನಾಧಿಪತಿ. ಹೆಚ್ಚಿನ ಖರ್ಚು ಉಂಟಾಗುತ್ತೆ, ಹುಷಾರು. ಕಾಸ್ಟ್ಯೂಮ್ ತೊಗೋಬೇಕು, ಇನ್ನೇನೋ ಒಂದು ಬಟ್ಟೆ ಬರೆ ತೊಗೋಬೇಕು, ಮತ್ತೊಂದು ಅಲಂಕಾರ ವಸ್ತು ತೊಗೋಬೇಕು, ಇವುಗಳಿಗೆ ಖರ್ಚಾಗಿಬಿಡುತ್ತೆ. ಅತಿಯಾಗಿ ಖರ್ಚು ಮಾಡ್ಕೊಳ್ತೀರಾ. ಅಲಂಕಾರ ಸಾಧನಗಳಿಗೆ ಎಚ್ಚರ ಇರಲಿ. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಶಂಸೆ, ಲಾಭ, ಗೌರವ, ಹೀಗೆ ಹಲವು ಬಗೆಗಳಲ್ಲಿ ಅನುಕೂಲಕರವಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ ಕಾಣ್ತೀರ, ಚೆನ್ನಾಗಿದೆ ಅವರೇ. ಪ್ರಾರ್ಥನೆಗೆ ಶುಕ್ರ ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ. ತುಲಾರಾಶಿಯವರಿಗೆ ಶುಕ್ರನ ಸಂಚಾರ ನಿಮ್ಮ ಪಾಲಿಗೆ ಒಂದು ಹೊಸ ಪ್ರಯೋಗವನ್ನು ಉಂಟು ಮಾಡುತ್ತೆ. ವಿವಾಹಾದಿ ಮಂಗಳ ಭಾಗ್ಯಗಳನ್ನು ತಂದುಕೊಡುತ್ತೆ. ಹೊಸ ಹೊಸ ಪ್ರಯತ್ನಗಳು, ಹೊಸ ಹೊಸ ಕೆಲಸಗಳಲ್ಲಿ ಪಾಲ್ಗೊಳ್ತೀರಾ. ವ್ಯಾಪಾರಿಗಳಿಗೆ ಹೆಚ್ಚಿನ ಚೆನ್ನಾಗಿರ್ತದೆ. ಮುಖ್ಯವಾಗಿ ಸಂಗಾತಿ, ಗಂಡು ಹೆಣ್ಣು ಇವರಿರುವರಲ್ಲೂ ಸ್ವಲ್ಪ ವ್ಯತ್ಯಾಸಗಳಾಗಬಹುದು ಭಾವನೆಗಳಲ್ಲಿ. ಬಹಳ ಹುಷಾರು. ನಿಮ್ಮ ಚೌಕಟ್ಟು ನೆನಪಿರಬೇಕು. ಅದು ತುಲಾರಾಶಿಯವರು ಗಮನದಲ್ಲಿಟ್ಟುಕೊಳ್ಬೇಕು. ಭಾಗ್ಯದಲ್ಲಿ ತುಂಬ ಚೆನ್ನಾಗಿದೆ, ದೈವಾನುಕೂಲ ಇದೆ. ಹೀಗಾಗಿ ಸಾಮಾನ್ಯ ತೊಂದರೆ ಆಗೋದಿಲ್ಲ, ಯೋಚನೆ ಮಾಡಬೇಡಿ. ದೇವಸ್ಥಾನ, ಶುಭ ಕಾರ್ಯಗಳು, ಸಮಾರಂಭಗಳು ಇವುಗಳಲ್ಲಿ ಪಾಲ್ಗೊಳ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ನೀವು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಸ್ತ್ರೀಯರಿಂದ ಪುರುಷರಿಗೆ, ಪುರುಷರಿಂದ ಸ್ತ್ರೀಯರಿಗೆ ಶತ್ರುತ್ವ ಮತ್ತು ಇನ್ನೇನೋ ಒಂದು ಗಲಾಟೆ, ಘರ್ಷಣೆ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಚಂದ್ರ ಗುರು ಅಷ್ಟಮದಲ್ಲಿದ್ದಾರೆ, ಹೀಗಾಗಿ ಅಪಮಾನ, ಸ್ವಲ್ಪ ತೊಡಕು, ತೊಂದರೆ ಸೂಚಿಸ್ತಾ ಇದೆ ಅವರೇ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಈ ದಿವಸ, ಹುಷಾರಾಗಿರಿ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ವ್ಯಾಪಾರದಲ್ಲಿ ಲಾಭ, ಬುದ್ಧಿ ಚುರುಕು, ಇದೆಲ್ಲ ತುಂಬ ಚೆನ್ನಾಗಿದೆ. ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸಗಳು, ಸಂತಾನ ಸೂಚನೆ ಅಂಥ ಫಲಗಳು ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಶುಕ್ರ ಚತುರ್ಥದಲ್ಲಿ ದಿಗ್ಬಲ ಸಹಿತನಾಗಿರ್ತಾನೆ. ಹೀಗಾಗಿ ನಿಮಗೆ ಗೃಹ ವಾಹನ ಸೌಖ್ಯಗಳು, ಬಂಧು ಮಿತ್ರರಲ್ಲಿ ಆತ್ಮೀಯತೆ, ವಿಶ್ವಾಸಗಳು ಎಲ್ಲ ತುಂಬ ಚೆನ್ನಾಗಿದೆ. ಆದರೂ ಹುಷಾರಾಗಿರಿ. ತುಂಬ ಅತಿಯಾದ ವಿಶ್ವಾಸವೇ ಕೆಲವೊಮ್ಮೆ ತುಂಬ ತೊಂದರೆ ಮಾಡುತ್ತೆ. ಹೀಗಾಗಿ ಗಮನ ಇರಲಿ.
ಉಳಿದ ಹಾಗೆ ಚೆನ್ನಾಗಿದೆ. ನಿಮಗೆ ಮುಖ್ಯವಾಗಿ ಈ ದಿವಸ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗಬಹುದು ಇವರೇ, ಹೀಗಾಗಿ ಅವರ ಹೆಸರಿನಲ್ಲಿ ದುರ್ಗಾ ಕವಚ ಪಾರಾಯಣ ಮಾಡಿಸೋದು ನೀವೇ ಮಾಡೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಶುಕ್ರನ ಸಂಚಾರ ತೃತೀಯಕ್ಕೆ ಹೋದಾಗ ಸ್ವಲ್ಪ ಭಯದ ವಾತಾವರಣ, ಆತಂಕವನ್ನು ಸೂಚಿಸುತ್ತೆ. ಪಂಚಮದಲ್ಲಿ ಗುರುಚಂದ್ರ ಚೆನ್ನಾಗಿದ್ದಾರೆ, ಹೀಗಾಗಿ ಮಕ್ಕಳಿಂದ ಧೈರ್ಯ, ಸಾಂತ್ವನ ಮತ್ತು ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಹೆಚ್ಚಿನ ಅನುಕೂಲ, ಒಬ್ಬ ಚುರುಕು ಬುದ್ಧಿ, ವೃತ್ತಿಯಲ್ಲೂ ಅನುಕೂಲದ ವಾತಾವರಣಗಳು ಇದೆಲ್ಲ ಚೆನ್ನಾಗಿದೆ, ಆತಂಕ ಇಲ್ಲ. ಈ ದಿವಸ ಅವರೇ ಧಾನ್ಯವನ್ನು ದಾನ ಮಾಡಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ. ಇನ್ನು ಮೀನರಾಶಿಯವರಿಗೆ ದ್ವಿತೀಯದಲ್ಲಿ ಶುಕ್ರ ಸಂಚರಿಸಿದ್ರೆ ಕವಿಗಳಾಗ್ತಾರೆ ಅಂತ, ಹೀಗಾಗಿ ಎಂಥ ತೆಪರದಡ್ಡನಂಥವನು ಒಂದು ಪದ್ಯ ಬರೆಯೋ ಸಾಧ್ಯತೆ ಇರುತ್ತೆ. ಈ ದಿವಸ ಭಾವನೆಗಳು ಹಾಗೆ ಮಾಡುತ್ತೆ. ನಮ್ಮ ಮಾತೇ ಎಷ್ಟೋ ಬಾರಿ ಕವಿತೆಗಳಾಗಿರುತ್ತೆ. ಮಾತಿನಲ್ಲೇ ಒಂದು ಹೊಸ ಪ್ರಯೋಗ ಮಾಡಿದ್ರೆ ಅದು ಕವಿತೆ ಅನ್ನಿಸ್ಕೊಳ್ಳಲ್ವ. ಕವಿತೆಗೆ ಇಂಥ ಛಂದಸ್ಸು ಮತ್ತು ಇನ್ನೊಂದು ಮಗದೊಂದು ಇರಬಹುದು, ಆದರೆ ಗದ್ಯವೇ ಕಾವ್ಯಮಯವಾಗೂ ಇರುತ್ತೆ. ಅದನ್ನು ಗದ್ಯ ಕಾವ್ಯ ಅಂತ ಕರೆಯಲ್ವ. ನಮ್ಮ ಮುದ್ದಣ್ಣನ ನೆನಪಾಗಲ್ವ. ಹೀಗೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಕಲಾವಿದರಿಗೆ ಅನುಕೂಲವಾಗುತ್ತೆ. ಒಳ್ಳೆಯ ಧನಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಅನ್ಯೋನ್ಯತೆ, ಸಾಮರಸ್ಯ, ಸಂಗಾತಿಯಲ್ಲಿ ಅನುಕೂಲದ ವಾತಾವರಣಗಳು, ಸ್ನೇಹಿತರು, ಬಂಧುಗಳ ಸಹಕಾರ, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಇವರು ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸರ್ವಾವಗುಣವರ್ಜಿತಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ ಶುಕ್ರನ ಪರಿವರ್ತನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.